ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ದಿನದಿಂದ ದಿನಕ್ಕೆ ದೇಶದಲ್ಲಿ LPG ಗ್ಯಾಸ್ ಸಿಲಿಂಡರ್ ಅಭಾವ ಜಾಸ್ತಿ ಆಗ್ತಾ ಇದೆ. ಜನಸಾಮಾನ್ಯರು ಇದರಿಂದ ಒದ್ದಾಡ್ತಾ ಇದ್ದಾರೆ. ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ LPG ಇಲ್ಲ ಅನ್ನುವಂತಹ ಪ್ರೊಪಗಂಡವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದರ ನಡುವೆ ಗೆಳೆಯರೆ, ಈಗ ದೊಡ್ಡದೊಂದು ಶಾಕಿಂಗ್ ವಿಚಾರ ಗೊತ್ತಾಗಿದೆ. ಏನು ಅಂದರೆ, ಕಾಂಗ್ರೆಸ್ ನಾಯಕನ ಮನೆಯಲ್ಲಿ ಮತ್ತು ಕಾಂಗ್ರೆಸ್ ರಾಜಕಾರಣಿಗಳ ಮನೆಯಲ್ಲಿ ಸಾವಿರಾರು ಸಿಲಿಂಡರ್ಗಳು ಅಕ್ರಮವಾಗಿ ದಾಸ್ತಾನು ಆಗಿರೋದು. ಅವರ ಗೋಡೌನ್ಗಳಲ್ಲಿ ಸಿಲಿಂಡರನ್ನು ತಂದಿಟ್ಟುಕೊಳ್ಳಲಾಗ್ತಾ ಇದೆ ಮತ್ತು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಅದನ್ನು ಮಾರಲಾಗ್ತಾ ಇದೆ ಅನ್ನುವಂತಹ ಸ್ಫೋಟಕ ವಿಚಾರ ಗೊತ್ತಾಗಿದೆ. ಹಾಗಾದರೆ ಗೆಳೆಯರೆ, ಯಾವ ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ಎಷ್ಟೆಷ್ಟು ಸಿಲಿಂಡರ್ ಸಿಕ್ಕವು ಮತ್ತು ಅದನ್ನು ಯಾವ ರೀತಿಯಾಗಿ ಇವರು ಅಕ್ರಮ ದಾಸ್ತಾನುವನ್ನು ಮಾಡಿಟ್ಟು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಅದನ್ನು ಮಾರೋದರ ಜೊತೆಗೆ ಇದರಿಂದಾಗಿ ಮತ್ತೊಂದು ಪ್ರೊಪಗಂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾದರೆ ಗೆಳೆಯರೆ, ದೇಶದಲ್ಲಿ ಏನಾಗ್ತಾ ಇದೆ, ಏನಿದು LPG ಗ್ಯಾಸ್ ಸಿಲಿಂಡರ್ನ ಅಭಾವದ ಅಸಲಿ ಕತೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಭಾರತಕ್ಕೆ ಮಾತ್ರ ಸಿಲಿಂಡರ್ಗಳು ಸಿಗ್ತಾ ಇದೆ, ಭಾರತಕ್ಕೆ ಸಿಲಿಂಡರ್ಗಳು ಬರ್ತಾ ಇದ್ದಾವೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತು ಭಾರತದಲ್ಲಿ ಈಗ ಸಾಕಷ್ಟು ಸಿಲಿಂಡರ್ಗಳು ಈಗ ಆಲ್ರೆಡಿ ಬಂದಾಗಿದೆ, ಸ್ಟೋರ್ ಆಗಿದೆ. ಗೃಹ ಬಳಕೆಯ ಸಿಲಿಂಡರ್ಗಳಿಗೆ ಯಾವುದೇ ರೀತಿಯಾಗಿರುವಂತಹ ಪರಿಣಾಮ ಬೀರೋದಿಲ್ಲ. ಗೃಹ ಬಳಕೆಯ ಸಿಲಿಂಡರ್ಗಳು ಎಂದಿನಂತೆ ಬರ್ತಾ ಇದ್ದಾವೆ, ಎಂದಿನಂತೆ ಜನಸಾಮಾನ್ಯರ ಕೈ ಸೇರ್ತಾ ಇದ್ದಾವೆ ಅಂತ ಕೇಂದ್ರದ ಸಚಿವರು ಹೇಳ್ತಾ ಇದ್ದಾರೆ ಮತ್ತು ಕೇಂದ್ರದ ನಾಯಕರು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಹೇಳ್ತಾ ಇದ್ದಾರೆ. ಹೀಗಿದ್ದರೂ ಕೂಡ ಪ್ರತಿಪಕ್ಷವಾಗಿರುವಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡೋದು ಬಿಟ್ಟು ಅಧಿವೇಶನದ ಹೊರಗೆ ಬಂದು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ರಾಹುಲ್ ಗಾಂಧಿಯವರು ಪ್ರಮುಖವಾಗಿ ಭಾರತದಲ್ಲಿ ಸಿಲಿಂಡರ್ ಅಭಾವ ಸೃಷ್ಟಿಯಾಗ್ತಾ ಇದೆ, ಜನಸಾಮಾನ್ಯರು ಒದ್ದಾಡ್ತಾ ಇದ್ದಾರೆ ಅಂತ ಬೋರ್ಡ್ ಹಿಡಿದುಕೊಂಡು, ಸಿಲಿಂಡರ್ ಹಿಡಿದುಕೊಂಡು ಎಲ್ಲ ರೀತಿಯಾಗಿರುವಂತಹ ಉಗ್ರ ಪ್ರತಿಭಟನೆಯನ್ನು ರಾಹುಲ್ ಗಾಂಧಿಯವರು ಒಂದು ಕಡೆ ಮಾಡಿ ಕೇಂದ್ರ ಸರ್ಕಾರವನ್ನು ಮುಜುಗರಕ್ಕೆ ಈಡು ಮಾಡ್ತಾ ಇದ್ದರೆ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರದ್ದೇ ಪಕ್ಷದ ನಾಯಕರ ಮನೆಯಲ್ಲಿ ಅಕ್ರಮ ದಾಸ್ತಾನು ಸಿಲಿಂಡರ್ಗಳು ಸಿಗುತ್ತಾ ಇದ್ದಾವೆ. ಅಂದರೆ ಗೆಳೆಯರೆ, ಇವರು ಮಾಡೋದಕ್ಕೆ ಹೊರಟಿರೋದು ಏನು ಅನ್ನೋದರ ಬಗ್ಗೆ ಇಲ್ಲಿ ನಾವು ಪ್ರಶ್ನೆಯನ್ನು ಮಾಡಲೇಬೇಕಾಗತ್ತೆ. ಏನು ಅಂದರೆ, ಈಗ ಎಲ್ಲ ಕಡೆಗಳಲ್ಲಿ ಸಿಲಿಂಡರ್ ಅಭಾವ ಇದೆ, ಭಾರತದಲ್ಲಿಯೂ ಕೂಡ ಅದರ ಎಫೆಕ್ಟ್ ಆಗಿದೆ. ಆದರೆ ಬಹಳ ದೊಡ್ಡ ಮಟ್ಟಿಗೆ ಎಫೆಕ್ಟ್ ಆಗಿಲ್ಲ. ಆದರೆ ಭಾರತದ ಮೂಲಭೂತವಾದವನ್ನು ದ್ವೇಷಿಸುವಂಥವರು, ಭಾರತವನ್ನು ವಿಶ್ವ ಮಟ್ಟದಲ್ಲಿ ಭಾರತದ ಮರ್ಯಾದೆ ಕಳಿಯಬೇಕು ಅಂತ ಇರುವವರ ಜೊತೆಗೆ ಕಾಂಗ್ರೆಸ್ ಕೈ ಜೋಡಿಸಿದಂತೆ ಕಾಣಿಸ್ತಾ ಇದೆ. ಯಾಕೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ಸಾವಿರಾರು ಸಿಲಿಂಡರ್ಗಳು ಅಕ್ರಮ ದಾಸ್ತಾನು ಆಗಿ ಸಿಗ್ತಾ ಇರೋದು. ಅಕ್ರಮ ದಾಸ್ತಾನು ಸಿಲಿಂಡರ್ಗಳನ್ನು ಇಟ್ಕೊಂಡು ಕೃತಕ ಅಭಾವ ಅಂದರೆ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿಯನ್ನು ಕ್ರಿಯೇಟ್ ಮಾಡಿ ಜನರಿಗೆ ಪ್ಯಾನಿಕ್ಕನ್ನು ಮಾಡಿ ಭಾರತದಲ್ಲಿಯೂ ಕೂಡ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ಭಾರತದಲ್ಲಿಯೂ ಕೂಡ ಪ್ರತಿಭಟನೆಗಳು ಸಿಲಿಂಡರ್ಗೋಸ್ಕರ ನಡೀತಾ ಇದ್ದಾವೆ ಅನ್ನೋದು ವಿಶ್ವ ಮಟ್ಟದಲ್ಲಿ ಗುರುತಿಸಬೇಕು. ಅದಕ್ಕೆ ಅಂತ ಕೆಲವರಿದ್ದಾರೆ. ಅಲ್ ಜಜೀರಾ ಇದೆ, ಆನಂತರ ಅಮೆರಿಕಾದ ಡೀಫ್ಬೇಕ್ ಇದೆ. ಈ ರೀತಿಯಾಗಿ ಸುಮಾರು ಏಜೆನ್ಸಿಗಳು ಭಾರತದ ವಿರುದ್ಧ ಕೆಲಸ ಮಾಡೋದಕ್ಕೆ ನಿಂತ್ಕೊಂಡಿದ್ದಾವೆ. ಸೊ ಅಂಥವರಿಗೆ ಇವರು ಕೈ ಜೋಡಿಸ್ತಾ ಇದ್ದಾರಾ ಅನ್ನೋದು ಈಗ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ರಾಹುಲ್ ಗಾಂಧಿಯವರು ಪ್ರತಿಭಟನೆ, ವಿರೋಧ ಪಕ್ಷದ ಹಕ್ಕು ಅದೆಲ್ಲವನ್ನೂ ಕೂಡ ಮಾಡಲಿ, ಆದರೆ ತಮ್ಮದೇ ನಾಯಕರ ಮನೆಯಲ್ಲಿ ಸಿಗುತ್ತಾ ಇರುವಂತಹ ಅಕ್ರಮ ದಾಸ್ತಾನುಗಳಿಗೆ ಏನು ಉತ್ತರ ಕೊಡ್ತಾರೆ ಇವರು? ಸೊ ಇದನ್ನು ಜನಸಾಮಾನ್ಯರು ಪ್ರಶ್ನೆ ಮಾಡಬೇಕು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಸಿಲಿಂಡರ್ ಇಲ್ಲ ಅನ್ನೋದನ್ನು ಈ ರೀತಿಯಾಗಿ ಸುದ್ದಿಯನ್ನು ಹರಡಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದರ ಜೊತೆಗೆ ಕೆಲವರಂತೂ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದಲ್ಲಿ ಸಿಲಿಂಡರ್ ಅಭಾವ ಅನ್ನುವಂತಹ ಕಾಮಿಡಿ ಮೀಮ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಇವರು ಮಾಡುವಂತಹ ಮೀಮ್ಸ್ಗಳಿಗೂ ಭಾರತದಲ್ಲಿ ಸದ್ಯಕ್ಕೆ ಇರುವಂತಹ ಒಂದಷ್ಟು ಸಿಲಿಂಡರ್ಗಳು ಸಿಗುತ್ತಾ ಇರೋದಕ್ಕೂ ಒಂದಕ್ಕೂ ಒಂದು ಸಂಬಂಧ ಇಲ್ಲ ಗೆಳೆಯರೆ. ಅಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದ ವಿರುದ್ಧ ಕೆಲಸಗಳು ನಡೀತಾ ಇದ್ದಾವೆ. ಈಗ ಯಾರ ಮನೆಯಲ್ಲಿ ಸಿಕ್ತು ಅನ್ನೋದನ್ನು ಹೇಳ್ತೀನಿ ಗೆಳೆಯರೆ. AICC ಅಂದರೆ ಆಲ್ ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್ನ ಯೂತ್ ಪ್ರೆಸಿಡೆಂಟ್ ಆಗಿರುವಂತಹ
ಪ್ರಶಾಂತ್ ಭಾರತಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂದರೆ, ಪ್ರಶಾಂತ್ ಭಾರತಿ ಮನೆಯಲ್ಲಿ ಸಾವಿರಾರು ಅಕ್ರಮ ದಾಸ್ತಾನು ಸಿಲಿಂಡರ್ಗಳು ಸಿಕ್ಕಿದೆ. ಅಂದರೆ ಹೊರಗಡೆ ಸಿಗ್ತಾ ಇಲ್ಲ, ಇವರಿಗೆ ಹೇಗೆ ಸಿಕ್ತಪ್ಪ ಸಾವಿರಾರು ಅಕ್ರಮ ದಾಸ್ತಾನು ಸಿಲಿಂಡರ್ಗಳು? ಸೊ ಅಂದರೆ ಇದರ ಹಿಂದೆ ಯಾವುದೋ ಒಂದು ದೊಡ್ಡ ಶಕ್ತಿಯ ಕೈವಾಡ ಅಂತೂ ಇದ್ದೇ ಇದೆ. ಗ್ಯಾಸ್ ಏಜೆನ್ಸಿಗಳಿಗೆ ಸಿಗದೇ ಇರುವಂತಹ ಸಿಲಿಂಡರ್ಗಳು ಇವರಿಗೆ ಈಗ ಸಿಗ್ತಾ ಇದೆ ಅಂದರೆ ಇದರ ಹಿಂದೆ ದೊಡ್ಡ ಶಕ್ತಿ ಇರೋದಂತೂ ಸತ್ಯ. ಆನಂತರ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ನಾಯಕನ ಮನೆಯಲ್ಲಿ 750 ಸಿಲಿಂಡರ್ಗಳು ಸಿಕ್ಕಿದೆ. ಮಹಾರಾಷ್ಟ್ರದಲ್ಲಿ ರೇಡ್ ಮೇಲೆ ರೇಡ್ ಆಗುತ್ತಾ ಇದೆ. ಮಹಾರಾಷ್ಟ್ರದಲ್ಲಂತೂ ಎಷ್ಟರ ಮಟ್ಟಿಗೆ ರೇಡ್ ಆಗುತ್ತಾ ಇದೆ ಅಂದರೆ, ಮಹಾರಾಷ್ಟ್ರದಲ್ಲಿ ಇಂತಹ ಕೃತ್ಯಗಳು ಜೋರಾಗುತ್ತಾ ಇದೆ. ರೇಡ್ ಮೇಲೆ ರೇಡ್ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿಯೂ ಕೂಡ ಸಾವಿರಾರು ಅಕ್ರಮ ದಾಸ್ತಾನು ಸಿಲಿಂಡರ್ಗಳು ಕೂಡ ಪತ್ತೆಯಾಗಿದೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋಣ ಗೆಳೆಯರೆ. ಕರ್ನಾಟಕದಲ್ಲಿಯೂ ಕೂಡ ರೇಡ್ ಆಗಬೇಕು. ಕರ್ನಾಟಕದಲ್ಲಿಯೂ ಕೂಡ ಈ ದಂಧೆ ನಡೀತಾ ಇದೆ. ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ವಾ? ಒಂದು ಕಡೆಯಿಂದ ಜನಸಾಮಾನ್ಯರು ಕಷ್ಟಪಡ್ತಾ ಇದ್ದಾರೆ, ಮತ್ತೊಂದು ಕಡೆಯಿಂದ ಹೋಟೆಲ್ಗಳು ತಮ್ಮ ಹೋಟೆಲ್ಗಳಿಗೆ ಬೀಗ ಹಾಕ್ತಾ ಇದ್ದಾರೆ, ಮತ್ತೊಂದಷ್ಟು ಜನ ಸೌದೆ ಒಲೆಯನ್ನು ಬಳಸ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಇವರು ಮಾತ್ರ ದುಡ್ಡು ಮಾಡಿಕೊಳ್ಳೋದಕ್ಕೆ ಅಥವಾ ಇವರ ಇನ್ನೊಂದು ಯಾವುದೋ ಕೃತ್ಯಕ್ಕೆ ಸಿಲಿಂಡರ್ಗಳನ್ನು ಅಕ್ರಮವಾಗಿ ತಂದಿಟ್ಕೊಳ್ತಾ ಇದ್ದಾರೆ. ಇನ್ನು KH ಮುನಿಯಪ್ಪನವರು ಹೇಳಿದ್ರು, ಹೌದು, ಮನೆ ಬಳಕೆ ಸಿಲಿಂಡರ್ಗಳಿಗೆ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ, ಆಗೀ ಇಲ್ಲ, ನಾವು ಎಲ್ಲವನ್ನೂ ಕೂಡ ಸರಿ ಮಾಡ್ತೀವಿ. ಕೇಂದ್ರ ಸರ್ಕಾರದ ಜೊತೆಗೆ ನಾವು ಮಾತನಾಡಿದ್ದೇವೆ. ಇನ್ನೊಂದು ವಾರದ ಒಳಗಾಗಿ ಏನು ಕಮರ್ಷಿಯಲ್ ಸಿಲಿಂಡರ್ಗಳಿದ್ದಾವಲ್ಲ ಅವೆಲ್ಲವೂ ಕೂಡ ಭಾರತಕ್ಕೆ ಬರಲಿವೆ. ಬಂದ ನಂತರ ಎಲ್ಲವೂ ಸಮಸ್ಯೆ ಸರಿಯಾಗತ್ತೆ, ಇನ್ನೊಂದು ವಾರದಲ್ಲಿ ಎಲ್ಲವೂ ಸರಿಯಾಗತ್ತೆ ಅನ್ನುವಂತಹ ವಿಚಾರವನ್ನು ಸ್ವತಃ ಕಾಂಗ್ರೆಸ್ ಸಚಿವ KH ಮುನಿಯಪ್ಪನವರು ಹೇಳ್ತಾ ಇದ್ದಾರೆ. ಒಂದು ಕಡೆಯಿಂದ KH ಮುನಿಯಪ್ಪನವರು ಈ ರೀತಿಯಾಗಿ ಹೇಳ್ತಾ ಇದ್ದರೆ, ಇನ್ನೊಂದು ಕಡೆಯಿಂದ ರಾಹುಲ್ ಗಾಂಧಿಯವರು ಭಾರತದಲ್ಲಿ ಸಿಲಿಂಡರ್ ಇಲ್ಲ, ಭಾರತದಲ್ಲಿ ದೊಡ್ಡ ಅಭಾವ ಸೃಷ್ಟಿಯಾಗಿದೆ ಅನ್ನೋ ತರಹದಲ್ಲಿ ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಇದ್ದಾರೆ. ಇನ್ನು ಗೆಳೆಯರೆ, ಕರ್ನಾಟಕದಲ್ಲಿ ಯಾಕೆ ರೇಡ್ ಆಗ್ತಾ ಇಲ್ಲ? ಕರ್ನಾಟಕದಲ್ಲಿ ಅಕ್ರಮ ಸಿಲಿಂಡರ್ ದಂಧೆ ನಡೀತಾನೆ ಇಲ್ವಾ ಅಂತ ಕೇಳೋದಾದರೆ ಗೆಳೆಯರೆ, ಕರ್ನಾಟಕದಲ್ಲಿಯೂ ಕೂಡ 100% ಈ ದಂಧೆ ನಡೀತಾ ಇದೆ. ಹಾಗಾದರೆ ಯಾಕೆ ಯಾರೂ ಸಿಕ್ಕಿ ಬೀಳ್ತಾ ಇಲ್ಲ? ಇಲ್ಲಿನ ಪೊಲೀಸರು ಕಾರ್ಯಪ್ರವೃತ್ತರಾಗಬೇಕು. ಕರ್ನಾಟಕದಲ್ಲಿಯೂ ಕೂಡ ಇಂತಹ ರೇಡ್ಗಳಾಗಬೇಕು. ಯಾರ್ಯಾರು ಈ ರೀತಿಯಾಗಿ ಹೇಸಿಗೆ ತಿಂತಾ ಇದ್ದಾರಲ್ಲ ಅವರೆಲ್ಲರನ್ನೂ ಕೂಡ ಜೈಲಿಗೆ ಹಾಕಬೇಕು. ಕರ್ನಾಟಕದಲ್ಲಿ ರೇಡ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.